ಹಾಯ್, ನಾನು ಹರೀಶ್. ಈ ವಿಡಿಯೋದಲ್ಲಿ ಪುಟ್ ಆಪ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಕಾಲ್ ಆಪ್ಷನ್ ನ ಬೈಯರ್ ಮತ್ತೆ ಸೆಲ್ಲರ್ ಎರಡು ಪರ್ಸ್ಪೆಕ್ಟಿವ್ ಅಲ್ಲಿ ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಪುಟ್ ಆಪ್ಷನ್ ನ ಬೈಯರ್ ಮತ್ತೆ ಸೆಲ್ಲರ್ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ನೀವು ಹಾಗೆ ಸಿಚುಯೇಷನ್ ನ ಇಮ್ಯಾಜಿನ್ ಮಾಡಿ, ಒಂದು ಸ್ಟಾಕ್ ನ ಹೈಯರ್ ಪ್ರೈಸ್ ಅಲ್ಲಿ ಸೆಲ್ ಮಾಡೋಕೆ ನಿಮ್ಗೆ ಅವಕಾಶ ಸಿಗ್ತಿದೆ, ಅದು ಕೂಡ ಆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೋಯರ್ ಪ್ರೈಸ್ ಅಲ್ಲಿ ಸೆಲ್ ಆಗ್ತಿರೋವಾಗ. ನೀವ್ ಇದನ್ನ ಇಷ್ಟಪಡ್ತೀರಾ? ಅಫ್ಕೋರ್ಸ್ ನೀವು ಇಷ್ಟಪಟ್ಟೆ ಪಡ್ತೀರಾ. ಥಿಂಕ್ ಮಾಡಿ, ಸ್ಟಾಕ್ ಓಪನ್ ಮಾರ್ಕೆಟ್ ಅಲ್ಲಿ 45 ರೂಪಾಯಿಗೆ ಟ್ರೇಡ್ ಆಗ್ತಿದೆ, ಆದ್ರೆ ನಿಮ್ಗೆ 50 ರೂಪಾಯಲ್ಲಿ ಸೆಲ್ ಮಾಡೋಕೆ ರೈಟ್ ಇದೆ. ಈ ತರದ್ ರೈಟ್ ಇರೋದು ಒಳ್ಳೇದಲ್ವಾ? ಸೊ ಈ ತರದ ರೈಟ್ ಸಿಗೋದಕ್ಕೆ ನೀವು ಸ್ಟಾಕ್ ದು ಪುಟ್ ಆಪ್ಷನ್ ನ ಬೈ ಮಾಡ್ಬೇಕು. ಇದನ್ನ ಉದಾಹರಣೆ ಜೊತೆಗೆ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ನೀವು ನೋಡ್ತಿರೋ ಹಾಗೆ ರಿಲಯನ್ಸ್ ರಫ್ಲಿ 1423 ರೂಪಾಯಿಗೆ ಟ್ರೇಡ್ ಆಗ್ತಿದೆ. ನಾನು ರಿಲಯನ್ಸ್ ದು ಪುಟ್ ಆಪ್ಷನ್ 1430 ಸ್ಟ್ರೈಕ್ ಪ್ರೈಸ್ ನ ಲೋಡ್ ಮಾಡ್ತಾ ಇದ್ದೀನಿ. ನೀವು ಇದರ ಡೀಟೇಲ್ಸ್ ನ ಗಮನಿಸಿ. ಇದರಲ್ಲಿ ಅಂಡರ್ಲೈಯಿಂಗ್ ರಿಲಯನ್ಸ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಆಪ್ಷನ್ ಕಾಂಟ್ರಾಕ್ಟ್ ದು ಎಕ್ಸ್ಪೈರಿ ಮೇ ಅಲ್ಲಾಗುತ್ತೆ, ಅಂದ್ರೆ ಮೇ ತಿಂಗಳ ಕೊನೆ ಗುರುವಾರ. ಇದರಲ್ಲಿ ಸ್ಟ್ರೈಕ್ ಪ್ರೈಸ್ 1430. PE ಅಂದ್ರೆ ಪುಟ್ ಆಪ್ಷನ್ ಯುರೋಪಿಯನ್. ಈ ಪರ್ಟಿಕ್ಯುಲರ್ ಆಪ್ಷನ್ ಟ್ರೇಡ್ ಆಗ್ತಿರುವಂತ ಪ್ರೀಮಿಯಂ 24 ರೂಪಾಯಿ 30 ಪೈಸೆ. ಈಗ ನಾನೇನಾದ್ರೂ ಈ ಪುಟ್ ಆಪ್ಷನ್ ನ ಬೈ ಮಾಡಿದ್ರೆ, ಎಕ್ಸ್ಪೈರಿ ದಿನ ಇನ್ ಕೇಸ್ ರಿಲಯನ್ಸ್ 1200ಕ್ಕೆ ಟ್ರೇಡ್ ಆಗ್ತಿದ್ರು ಕೂಡ ನಾನು ರಿಲಯನ್ಸ್ ನ 1430ಕ್ಕೆ ಸೆಲ್ ಮಾಡೋ ರೈಟ್ ನ ಅರ್ಹತೆ ತಂದ್ಕೊಡುತ್ತೆ. ನಾನೀಗ ನಿಮ್ಗೆ ಆಪ್ಷನ್ ನ ಬೈ ಮಾಡಿ ಪುಟ್ ಆಪ್ಷನ್ ಬೈ ಮಾಡೋದು ಎಷ್ಟು ಈಸಿ ಅನ್ನೋದನ್ನ ತೋರಿಸ್ತೀನಿ. ಇದನ್ ಮಾಡಕ್ಕೆ ನಾನ್ ಮಾಡ್ಬೇಕಾಗಿರೋದು ಇಷ್ಟೇ, ಬೈ ಮೇಲೆ ಕ್ಲಿಕ್ ಮಾಡೋದು. ಲಾಟ್ ಸೈಜ್ 500, ನಾನ್ ಬೈ ಮಾಡ್ತಿರೋ ಪ್ರೈಸ್ 24 ರೂಪಾಯಿ 30 ಪೈಸೆ. ಇದನ್ನ ಬೈ ಮಾಡೋದಕ್ಕೆ ಬೇಕಾಗಿರೋ ಅಮೌಂಟ್ 12,150 ರೂಪಾಯಿ. ನೀವು ನೋಡ್ತಿರೋ ಹಾಗೆ ನಾನು ರಿಲಯನ್ಸ್ ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಈಗ ಬನ್ನಿ, ಎಕ್ಸ್ಪೈರಿಲಿ ಆಗ್ಬೋದಾಗಿರೋ ಪಾಸಿಬಲ್ ಔಟ್ಕಮ್ಸ್ ನ ಅರ್ಥ ಮಾಡ್ಕೊಳ್ಳೋಣ. ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಕೇವಲ 3 ಔಟ್ಕಮ್ ಪಾಸಿಬಲ್ ಇದೆ. ಒಂದು, ರಿಲಯನ್ಸ್ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗೋದು. ಎರಡನೇದು, ಸ್ಟಾಕ್ ಪ್ರೈಸ್ ಎಷ್ಟಿದೆನೋ ಅಷ್ಟೇ ಇರೋದು. ಮೂರನೇದು, ಸ್ಟಾಕ್ ಪ್ರೈಸ್ ಕಡಿಮೆ ಆಗೋದು. ಸೊ ನಾವು ಫಸ್ಟ್ ಮೂರನೇ ಔಟ್ಕಮ್ ಇಂದ ಸ್ಟಾರ್ಟ್ ಮಾಡೋಣ. ಅಂದ್ರೆ ರಿಲಯನ್ಸ್ ಸ್ಟಾಕ್ ಪ್ರೈಸ್ ಕಡಿಮೆ ಆಗಿರೋ ಸಿಚುವೇಶನ್. ಹಾಗೆ ಅಸ್ಯೂಮ್ ಮಾಡಿ ರಿಲಯನ್ಸ್ ಸ್ಟಾಕ್ ಪ್ರೈಸ್ ಮೇ ಎಂಡ್ಗೆ ಅಂದ್ರೆ ಎಕ್ಸ್ಪೈರಿ ಆಗೋವಾಗ 1300ಕ್ಕೆ ಫಾಲ್ ಆಗಿದೆ ಅಂತ. ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ನನ್ನ ಪ್ರಾಫಿಟ್ ಅಥವಾ ಲಾಸ್ ಸಿಚುವೇಶನ್ ಏನಾಗಿರ್ಬೋದು? ಅಫ್ಕೋರ್ಸ್ ನಾನಿಲ್ಲಿ ಪ್ರಾಫಿಟ್ ಮಾಡ್ತೀನಿ. ಸೊ ನಾನಿಲ್ಲಿ ಎಷ್ಟು ಪ್ರಾಫಿಟ್ ಮಾಡ್ತೀನಿ? ನೀವು ಪ್ರಾಫಿಟ್ ನ ಐಡೆಂಟಿಫೈ ಮಾಡೋಕೆ ಸ್ಟ್ರೈಕ್ ಪ್ರೈಸ್ ಅಂದ್ರೆ 1430ನ್ನ ಈಗಿನ ರಿಲಯನ್ಸ್ ಪ್ರೈಸ್ 1300ರಿಂದ ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಪ್ರಾಫಿಟ್ ರಫ್ಲಿ 130 ರೂಪಾಯಿ. ಅಫ್ಕೋರ್ಸ್ ನಾನಿಲ್ಲಿ 24 ರೂಪಾಯಿ 30 ಪೈಸೆ ಪ್ರೀಮಿಯಂ ಪೇ ಮಾಡಿದ್ದೆ. ಸೊ ನಾನು ಪೇ ಮಾಡಿದ ಪ್ರೀಮಿಯಂ ನ ಅಡ್ಜಸ್ಟ್ ಮಾಡಿ ನನ್ನ ನೆಟ್ ಪ್ರಾಫಿಟ್ ಗೆ ಅರೈವ್ ಆಗಬೇಕು. ಸೊ 130 ಮೈನಸ್ 24.30 ಮಾಡಿದ್ರೆ ನೆಟ್ ಪ್ರಾಫಿಟ್ ಆಗುತ್ತೆ 105.7. ಅಫ್ಕೋರ್ಸ್ 105.7 ಪರ್ ಶೇರ್ ಬೇಸಿಸ್ ಅಲ್ಲಿ. ನೆನ್ಪಿಟ್ಕೊಳ್ಳಿ, ನಾನು ಇದನ್ನ ಒಂದು ಲಾಟ್ ಸೈಜ್ ಅಲ್ಲಿ ತಗೊಂಡಿದ್ದೆ. ಹಾಗಾಗಿ ನನ್ನ ಪ್ರಾಫಿಟ್ ಆಗುತ್ತೆ 500 ಇಂಟು 105.7 ಅಂದ್ರೆ 52,850 ರೂಪಾಯಿ. ಅಸ್ಯೂಮ್ ಮಾಡಿ ರಿಲಯನ್ಸ್ ದು ಸ್ಟಾಕ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ, ಅಂದ್ರೆ ಎಕ್ಸ್ಪೈರಿ ದಿನ 1600 ಆಗಿದೆ ಅನ್ಕೊಳ್ಳೋಣ. ಪುಟ್ ಆಪ್ಷನ್ ಬೈಯರ್ ಆಗಿರೋ ನಾನು ಏನ್ ಮಾಡ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನನ್ನ ರೈಟ್ ನ ಎಕ್ಸರ್ಸೈಸ್ ಮಾಡೋದ್ರಲ್ಲಿ, ಅಂದ್ರೆ ರಿಲಯನ್ಸ್ ನ 1430ಕ್ಕೆ ಸೆಲ್ ಮಾಡೋದ್ರಲ್ಲಿ ಅರ್ಥ ಇದೆ ಅನ್ಸುತ್ತಾ? ಯಾಕಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ನಾನು 1600ಕ್ಕೆ ಸೆಲ್ ಮಾಡ್ಬೋದು. ಕ್ಲಿಯರ್ ಆಗಿ ಇದರಲ್ಲಿ ಯಾವುದೇ ತರದ ಅರ್ಥ ಇಲ್ಲ. ಹಾಗಾಗಿ ನಾನು ರಿಲಯನ್ಸ್ 1430ಕ್ಕೆ ಸೆಲ್ ಮಾಡುವಂತ ರೈಟ್ ನ ಕೈ ಬಿಡ್ತೀನಿ. ಇದರ ಅರ್ಥ ನಾನು ಪೇ ಮಾಡಿದ ಪ್ರೀಮಿಯಂ ನ ಬಿಟ್ಟು ಈ ಸಿಚುವೇಶನ್ ಇಂದ ನಾನು ಹೊರಗೆ ಬರ್ತೀನಿ. ಈಗ ಮೂರನೇ ಸಿಚುವೇಶನ್ ನೋಡೋಣ. ಅದ್ಯಾವುದು ಅಂದ್ರೆ ಸ್ಟಾಕ್ ದು ಪ್ರೈಸ್ ಏನು ಚೇಂಜ್ ಆಗದೆ ಅಷ್ಟೇ ಇರೋದು, ಅಂದ್ರೆ 1430 ಇರೋದು. ಆಬ್ವಿಯಸ್ಲಿ ನನ್ನ ರೈಟ್ ನ ಎಕ್ಸರ್ಸೈಸ್ ಮಾಡೋದ್ರಲ್ಲಿ ಯಾವುದೇ ಅರ್ಥ ಇರಲ್ಲ. ಹಾಗಾಗಿ ನಾನು ಪೇ ಮಾಡಿದ ಪ್ರೀಮಿಯಂ ನ ಬಿಟ್ಟು ಈ ಸಿಚುವೇಶನ್ ಇಂದ ಹೊರಗೆ ಬರ್ತೀನಿ. ಸೊ ಪುಟ್ ಆಪ್ಷನ್ ಬೈಯರ್ ಆಗಿ ಪ್ರಾಫಿಟಬಲ್ ಆಗೋಕೆ ಸಾಧ್ಯ ಆಗೋದು ಕೇವಲ ಸ್ಟಾಕ್ ಪ್ರೈಸ್, ಅಂದ್ರೆ ಅಂಡರ್ಲೈನ್ ಪ್ರೈಸ್ ನೀವು ಆಪ್ಷನ್ ನ ತಗೊಂಡ್ಮೇಲೆ ಕಡಿಮೆ ಆದ್ರೆ ಮಾತ್ರ. ಇನ್ ಕೇಸ್ ಪ್ರೈಸ್ ಏನಾದ್ರೂ ಅಷ್ಟೇ ಇತ್ತು ಅಂದ್ರೆ, ಅಥವಾ ಪ್ರೈಸ್ ಜಾಸ್ತಿ ಆದ್ರೆ ನೀವು ಪ್ರಾಫಿಟ್ ಮಾಡಲ್ಲ. ನೆನ್ಪಿಟ್ಕೊಳ್ಳಿ, ನಾವು ಮಾತಾಡ್ತಾ ಇರೋದು ಪ್ರಾಫಿಟ್ ಅಥವಾ ಲಾಸ್ ಎಕ್ಸ್ಪೈರಿನ ಪರ್ಸ್ಪೆಕ್ಟಿವ್ ಅಲ್ಲಿ ಇಟ್ಕೊಂಡು. ಇದಕ್ಕೆ ತುಂಬಾನೇ ಡೈಮೆನ್ಷನ್ಸ್ ಇದೆ. ನಾವು ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ.
ಈ ವಿಡಿಯೋನ ಕನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ನೀವು ಪುಟ್ ಆಪ್ಷನ್ ಬೈಯರ್ದು ಪೇ ಆಫ್ ಸ್ಟ್ರಕ್ಚರ್ ನ ಥಿಂಕ್ ಮಾಡಿ. ನಾವಿದನ್ನ 3 ಪ್ರೈಸ್ ಪಾಯಿಂಟ್ ಇಂದ ಜನರಲೈಸ್ ಮಾಡಬಹುದು. ಅದು 1600, 1300 ಹಾಗೆ 1430. ಅಂದ್ರೆ ಪ್ರೈಸ್ ಚೇಂಜ್ ಆಗದೆ ಇರೋದು. ಆದ್ರೆ ರಿಯಾಲಿಟಿಲಿ ಎಕ್ಸ್ಪೈರಿ ಟೈಮ್ ಅಲ್ಲಿ ಪ್ರೈಸ್ ಎಲ್ಲಿಗೆ ಬೇಕಾದ್ರೂ ಇರ್ಬೋದು. ನಾವು ಕಾಲ್ ಆಪ್ಷನ್ ಜೊತೆ ಮಾಡಿದ ಹಾಗೆ ಸಿಮಿಲರ್ ಎಕ್ಸರ್ಸೈಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರುವಂತ ಪೇ ಆಫ್ ಸಿಗುತ್ತೆ. ನೀವು ನೋಡ್ತಿರೋ ಹಾಗೆ ಲಾಸ್ಟ್ ನೀವು ಪೇ ಮಾಡಿದ ಪ್ರೀಮಿಯಂ ಅಂದ್ರೆ 24 ರೂಪಾಯಿ 30 ಪೈಸೆಗೆ ಎಲ್ಲಿ ತನಕ ರಿಲಯನ್ಸ್ ಪ್ರೈಸ್ 1430 ಇರುತ್ತೋ ಅಲ್ಲಿ ತನಕ ರಿಸ್ಟ್ರಿಕ್ಟ್ ಆಗಿರುತ್ತೆ. ಯಾವಾಗ ಸ್ಟಾಕ್ ಪ್ರೈಸ್ 1430ರಿಂದ ಕೆಳಗೆ ಹೋಗಕ್ ಸ್ಟಾರ್ಟ್ ಆಗುತ್ತೋ ಅವಾಗ ನಿಮ್ಗೆ ಪ್ರಾಫಿಟ್ ಆಗೋಕೆ ಶುರು ಆಗುತ್ತೆ. ಜಾಸ್ತಿ ಸ್ಟಾಕ್ ಪ್ರೈಸ್ ಕೆಳಗೆ ಹೋದಷ್ಟು ನಿಮ್ಮ ಪ್ರಾಫಿಟ್ ಪೊಟೆನ್ಶಿಯಲ್ ಅಷ್ಟು ಜಾಸ್ತಿ ಆಗುತ್ತೆ. ಇದು ಪುಟ್ ಆಪ್ಷನ್ ಬೈಯರ್ದು ಪೇ ಆಫ್. ಪುಟ್ ಆಪ್ಷನ್ ಸೆಲ್ಲರ್ದು ಪೇ ಆಫ್ ಹೇಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ಇದು ತುಂಬಾನೇ ಈಸಿ. ನೀವು ಈ ಗ್ರಾಫ್ ನ ಜಸ್ಟ್ ಇನ್ವರ್ಟ್ ಮಾಡಬೇಕು. ಆಗ ನಿಮ್ಗೆ ಪುಟ್ ಆಪ್ಷನ್ ಸೆಲ್ಲರ್ದು ಪೇ ಆಫ್ ಸಿಗುತ್ತೆ. ಪುಟ್ ಆಪ್ಷನ್ ಸೆಲ್ಲರ್ಗೆ ಆಗೋ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಕ್ಸಾಕ್ಟ್ಲಿ ಪುಟ್ ಆಪ್ಷನ್ ಬೈಯರ್ಗೆ ಆಗೋಂತ ಮ್ಯಾಕ್ಸಿಮಮ್ ಲಾಸ್ಗೆ ಈಕ್ವಲ್ ಆಗಿರುತ್ತೆ. ಈ ಕೇಸಲ್ಲಿ ಬೈಯರ್ಗೆ ಮ್ಯಾಕ್ಸಿಮಮ್ ಲಾಸ್ 24 ರೂಪಾಯಿ 30 ಪೈಸೆ. ಹಾಗಾಗಿ ಪುಟ್ ಆಪ್ಷನ್ ಸೆಲ್ಲರ್ಗೆ ಆಗೋ ಮ್ಯಾಕ್ಸಿಮಮ್ ಪ್ರಾಫಿಟ್ ಕೂಡ 24 ರೂಪಾಯಿ 30 ಪೈಸೆ. ಯಾವಾಗ ಸ್ಟಾಕ್ ಪ್ರೈಸ್ ಕಡಿಮೆ ಆಗುತ್ತೋ ಪುಟ್ ಆಪ್ಷನ್ ಬೈಯರ್ ಪ್ರಾಫಿಟ್ ಮಾಡ್ತಾನೆ. ಆದ್ರೆ ಇದು ಪುಟ್ ಆಪ್ಷನ್ ಸೆಲ್ಲರ್ಗೆ ಬ್ಯಾಡ್ ನ್ಯೂಸ್. ಯಾಕಂದ್ರೆ ಪುಟ್ ಆಪ್ಷನ್ ಸೆಲ್ಲರ್ ಲಾಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ನಿಮ್ಗೆ ಇಲ್ಲಿ ಇನ್ನೊಂದು ಎಕ್ಸರ್ಸೈಸ್ ಇದೆ. ನಿಮ್ಗೆ ಇಲ್ಲಿ ಸ್ಟ್ರೈಕ್ ಪ್ರೈಸ್ ಏನು ಅಂತ ಗೊತ್ತಿದೆ, ಹಾಗೆ ಪ್ರೀಮಿಯಂ ಎಷ್ಟು ಅಂತಾನು ಗೊತ್ತಿದೆ. ಸೊ ಬೈಯರ್ ಮತ್ತೆ ಸೆಲ್ಲರ್ಗೆ ಬ್ರೇಕ್ ಇವನ್ ಪಾಯಿಂಟ್ ಏನಿರ್ಬೋದು ನೀವು ಥಿಂಕ್ ಮಾಡ್ಬೋದಾ? ಥಿಂಕ್ ಮಾಡಿ ಈ ವಿಡಿಯೋಗೆ ಕಮೆಂಟ್ ಮಾಡಿ ನನ್ಗೆ ಹೇಳಿ ಬ್ರೇಕ್ ಇವನ್ ಪಾಯಿಂಟ್ ಏನು ಅಂತ. ಇಲ್ಲಿ ತನಕ ಈ ವಿಡಿಯೋ ಸೀರೀಸ್ ಅಲ್ಲಿ ನಾವು ಕಾಲ್ ಆಪ್ಷನ್ ಅಂದ್ರೆ ಏನು, ಪುಟ್ ಆಪ್ಷನ್ ಅಂದ್ರೆ ಏನು ಅಂತ ಕಲ್ತಿದೀವಿ. ಅದು ಕೂಡ ಬೈಯರ್ ಮತ್ತೆ ಸೆಲ್ಲರ್ ಎರಡೂ ಪರ್ಸ್ಪೆಕ್ಟಿವ್ ಇಂದ. ಮುಂದಿನ ವಿಡಿಯೋದಲ್ಲಿ ನಾವು ಇಲ್ಲಿ ತನಕ ಕಲ್ತಿರೋದನ್ನ ಸಮ್ಮರೈಸ್ ಮಾಡೋಕೆ ಟ್ರೈ ಮಾಡೋಣ. ಹಾಗೆ ಆಪ್ಷನ್ ನ ಬೇರೆ ಬೇರೆ ಡೈಮೆನ್ಷನ್ ಗಳನ್ನ ನೋಡೋಣ. ಈ ವಿಡಿಯೋದ ಕೀ ಟೇಕ್ ಅವೇಸ್ ಇಲ್ಲಿದೆ.